ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಳ್ಳಬೇಕು ಅಂತ ಹೇಳಿದ್ದ ಟ್ರಂಪ್ ಕನಸಿಗೆ ಕೊಳ್ಳಿ ಬಿದ್ದಿದೆ. ಪ್ರಶಸ್ತಿ ವೆನಿಜುವೆಲಾದ ಮರಿಯಾ ಮಚಾಡೋ ಅವರ ಪಾಲಾಗಿದೆ. ಆದರೆ ಅಮೆರಿಕ ಅಧ್ಯಕ್ಷರ ಬಾಯಿ ಬಡುಕ ಬಾಲ ಬಡುಕ ಪಾಕ್ ಪ್ರಧಾನಿ ಶರೀಫ್ ಮಾತ್ರ ಮುಂದಿನ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಹೆಸರನ್ನ ನಾಮಿನೇಟ್ ಮಾಡಿ ಮತ್ತೆ ವಿಶ್ವದ ಮುಂದೆ ನಗೆ ಪಾಟೀಲಿಗೆ ಈಡಾಗಿದೆ. ಪಾಕಿಸ್ತಾನಕ್ಕೆ ಇದು ಅನಿವಾರ್ಯ ಕೂಡ. ಅಮೇರಿಕಾಗೆ ಭಾಯಿ ಎಂದು ಬಕೆಟ್ ಹಿಡಿದ್ರೆ ನಮಗೆ ಸ್ವಲ್ಪ ಏನಾದರೂ ತಿನ್ನೋದಕ್ಕಾದರೂ ಸಿಗುತ್ತೆ ಅನ್ನುವಂಥದ್ದು. ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಅಲ್ಲಿ ಈರುಳ್ಳಿ 1 kg ಎಷ್ಟು ರೂಪಾಯಿ, ಗೋಧಿ ಹಿಟ್ಟು 1 ರೂಪಾಯಿ 1 kg ಎಷ್ಟು ರೂಪಾಯಿ, ಪೆಟ್ರೋಲು 1 ಲೀಟ್ರಿಗೆ ಎಷ್ಟು ರೂಪಾಯಿ. ಕಂಗಾಲಾಗಿ ಹೋಗಿದ್ದಾರೆ ಪಾಕಿಸ್ತಾನದವ್ರು. ಏನು ಮಾಡಬೇಕು? ಈ ಕಡೆ ಭಾರತ ಕಡೆ ಬರಂಗಿಲ್ಲ, ಬಂದರೆ ಗೊತ್ತಲ್ಲ. ಹೀಗಾಗಿ ಅಮೇರಿಕಾ ಟ್ರಂಪ್ ಏನು ಸುಮ್ಮನೆನಾ, ಮಗನೇ ನನ್ನನ್ನು ನಾಮಿನೇಟ್ ಮಾಡು ಅಂದರೆ ನೀನು ಕೊಡ್ತೀನಿ ಅಂತ. ಹೀಗಾಗಿ ಶರೀಫ್ ಇವತ್ತು ಎಲ್ಲರ ಮುಂದೆ ಹೇಳಿ ಮತ್ತೆ ಕಾಮಿಡಿ ಪೀಸ್ ಆಗಿರೋದು. ಬನ್ನಿ ಒಂದು ವರದಿದೆ ನೋಡ್ಕೊಂಬರೋಣ. ಅಮೆರಿಕ ಅಧ್ಯಕ್ಷರ ನೊಬೆಲ್ ಪ್ರಶಸ್ತಿ ಕನಸಿಗೆ ಕೊಳ್ಳಿ. ಮತ್ತೆ ಟ್ರಂಪ್ ಹೆಸರು ನಾಮಿನೇಟ್ ಮಾಡಿದ ಶರೀಫ್, ವಿಶ್ವದ 8 ಯುದ್ಧಗಳನ್ನು ನಿಲ್ಲಿಸಿದ್ದು ನಾನೇ. ಭಾರತ್ ಪಾಕಿಸ್ತಾನ್ ಯುದ್ಧವನ್ನ ನಿಲ್ಲಿಸಿದ್ದು, ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸಿದ್ದು ಕೂಡ ನಾನೇ. ಪ್ರತಿಷ್ಠಿತ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆಯೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಡ್ರಾಮಾ ಒಂದ ಹೋದಲ್ಲಿ ನಾನೇ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದ ಟ್ರಂಪ್ನ ನೊಬೆಲ್ ಕನಸಿಗೆ ಕೊಳ್ಳಿ ಬಿದ್ದಿದ್ದು 2025ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ವೆನಿಜುವೆಲಾದ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಮರಿಯಾ ಕೊರಿನಾ ಮಚಾಡೋ ಪಾಲಾಗಿದೆ. ತಾನು ಅಂದ್ಕೊಂಡಿದ್ದ ಎಲ್ಲವನ್ನೂ ಗಳಿಸಿದ ಅಮೆರಿಕ ಅಧ್ಯಕ್ಷರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಇನ್ನೂ ಗಗನ ಕುಸುಮವಾಗಿಯೇ ಇದೆ. ಈ ಮರ್ಮವನ್ನ ಅರಿತ ಗುಳ್ಳೆನರಿ ಬುದ್ಧಿಯ ಪಾಕ್ ಪ್ರಧಾನಿ ಶರೀಫ್ ಗಾಜಾ ಶಾಂತಿ ಶೃಂಗಸಭೆಯಲ್ಲಿ 2026ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಡೊನಾಲ್ಡ್ ಟ್ರಂಪ್ ಹೆಸರು ನಾಮಿನೇಟ್ ಮಾಡಿ ವಿಶ್ವದ ಮುಂದೆ ನಗೆ ಪಾಟಲಿಗೆ ಈಡಾಗಿದ್ದಾರೆ. That Pakistan had nominated President Donald Trump for Nobel Peace Prize for his outstanding, extraordinary contributions to first stop war between India and Pakistan and then achieve ceasefire along with his very wonderful team. ಇನ್ನ ಪಾಕಿಸ್ತಾನ್ ಪ್ರಧಾನಿ ಶರೀಫ್ ಡೊನಾಲ್ಡ್ ಟ್ರಂಪ್ ಅವರನ್ನ ಧೀರ ಶೂರ ಅಂತ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ರೆ, ಟ್ರಂಪ್ ಹಿಂದೆ ಇದ್ದ ಇಟಲಿ ಪ್ರಧಾನಿ ಮೆಲೋನಿ ಈ ಒಣ ಹೊಗಳಿಕೆ ಬೇಕಿತ್ತ ಅಂತ ನಸು ನಕ್ಕಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಜೋರು ಚರ್ಚೆಗೆ ಕಾರಣ ಆಗಿದೆ. That Pakistan had nominated President Donald Trump for Nobel Peace Prize for his outstanding, extraordinary contributions to first stop war between India and Pakistan and then achieve. ಆತ ಶಹಬಾಜ್ ಶರೀಫ್ ಟ್ರಂಪ್ರನ್ನ ಹೊಗಳಿ ಮತ್ತಷ್ಟು ಲಾಭ ಗಿಟ್ಟಿಸುವ ಕನಸು ಕಾಣ್ತಾ ಇದ್ರೆ, ಇತ್ತ ಡೊನಾಲ್ಡ್ ಪಾಕಿಸ್ತಾನ್ ಫೀಲ್ಡ್ ಮಾರ್ಷಲ್ ಮುನೀರ್ನನ್ನ ತನ್ನ ಫೇವರೇಟ್ ಅಂದ್ಬಿಟ್ರು. ಆಗ ನೋಡಬೇಕಾಗಿತ್ತು ಶರೀಫ್ರ ಮುಖವನ್ನ. ನಗಲಾರದೆ ಅಳಲಾರದೆ ತೊಳಲಾಡಿ ಬಿಟ್ರು. ಒಲ್ಲದ ಮನಸ್ಸಿನಿಂದ ಚಪ್ಪಾಳೆ ತಟ್ಟಿದ್ದು. Where are you? There you go. Thank you very much. You want to say what you said to me the other day? Come, would you like? ಸದ್ಯ ಅಮೆರಿಕ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂದ್ರೆ, ರೊಟ್ಟಿ ಹಳಸಿತ್ತು ನಾಯಿ ಹಸ್ದಿತ್ತು ಅನ್ನುವಂತಾಗಿದೆ. ಇವರನ್ನ ಅವರು ಹೊಗಳಿಕೊಂಡು ವಿಶ್ವದ ಮುಂದೆ ಕಾಮಿಡಿ ಪೀಸ್ಗಳಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಳ್ಳಬೇಕು ಅಂತ ಹೇಳಿದ್ದ ಟ್ರಂಪ್ ಕನಸಿಗೆ ಕೊಳ್ಳಿ ಬಿದ್ದಿದೆ. ಪ್ರಶಸ್ತಿ ವೆನಿಜುವೆಲಾದ ಮರಿಯಾ ಮಚಾಡೋ ಅವರ ಪಾಲಾಗಿದೆ. ಆದರೆ ಅಮೆರಿಕ ಅಧ್ಯಕ್ಷರ ಬಾಯಿ ಬಡುಕ ಬಾಲ ಬಡುಕ ಪಾಕ್ ಪ್ರಧಾನಿ ಶರೀಫ್ ಮಾತ್ರ ಮುಂದಿನ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಹೆಸರನ್ನ ನಾಮಿನೇಟ್ ಮಾಡಿ ಮತ್ತೆ ವಿಶ್ವದ ಮುಂದೆ ನಗೆ ಪಾಟಲಿಗೆ ಈಡಾಗಿದೆ. ಪಾಕಿಸ್ತಾನಕ್ಕೆ ಇದು ಅನಿವಾರ್ಯ ಕೂಡ. ಅಮೇರಿಕಾಗೆ ಭಾಯಿ ಎಂದು ಬಕೆಟ್ ಹಿಡಿದ್ರೆ ನಮಗೆ ಸ್ವಲ್ಪ ಏನಾದರೂ ತಿನ್ನೋದಕ್ಕಾದರೂ ಸಿಗುತ್ತೆ ಅನ್ನುವಂಥದ್ದು. ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ.
ಅಲ್ಲಿ ಈರುಳ್ಳಿ 1 kg ಎಷ್ಟು ರೂಪಾಯಿ, ಗೋಧಿ ಹಿಟ್ಟು 1 ರೂಪಾಯಿ 1 kg ಎಷ್ಟು ರೂಪಾಯಿ, ಪೆಟ್ರೋಲು 1 ಲೀಟ್ರಿಗೆ ಎಷ್ಟು ರೂಪಾಯಿ, ಕಂಗಾಲಾಗಿ ಹೋಗಿದ್ದಾರೆ ಪಾಕಿಸ್ತಾನದವ್ರಿಗೆ. ಏನು ಮಾಡಬೇಕು? ಈ ಕಡೆ ಭಾರತ ಕಡೆ ಬರಂಗಿಲ್ಲ, ಬಂದರೆ ಗೊತ್ತಲ್ಲ. ಹೀಗಾಗಿ ಅಮೇರಿಕಾ ಟ್ರಂಪ್ ಏನು ಸುಮ್ಮನೆನಾ, ಮಗನೇ ನನ್ನನ್ನು ನಾಮಿನೇಟ್ ಮಾಡು ಅಂದರೆ ನೀನು ಕೊಡ್ತೀನಿ ಅಂತ. ಹೀಗಾಗಿ ಶರೀಫ್ ಇವತ್ತು ಎಲ್ಲರ ಮುಂದೆ ಹೇಳಿ ಮತ್ತೆ ಕಾಮಿಡಿ ಪೀಸ್ ಆಗಿರೋದು. ಬನ್ನಿ ಒಂದು ವರದಿದೆ ನೋಡ್ಕೊಂಬರೋಣ. ಅಮೆರಿಕ ಅಧ್ಯಕ್ಷರ ನೊಬೆಲ್ ಪ್ರಶಸ್ತಿ ಕನಸಿಗೆ ಕೊಳ್ಳಿ. ಮತ್ತೆ ಟ್ರಂಪ್ ಹೆಸರು ನಾಮಿನೇಟ್ ಮಾಡಿದ ಶರೀಫ್, ವಿಶ್ವದ 8 ಯುದ್ಧಗಳನ್ನ ನಿಲ್ಲಿಸಿದ್ದು ನಾನೇ ಭಾರತ್ ಪಾಕಿಸ್ತಾನ್ ಯುದ್ಧವನ್ನ ನಿಲ್ಲಿಸಿದ್ದು, ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸಿದ್ದು ಕೂಡ ನಾನೇ. ಪ್ರತಿಷ್ಠಿತ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆಯೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಡ್ರಾಮಾ 1-2. ಹೋದಲ್ಲಿ ನಾನೇ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದ ಟ್ರಂಪ್ನ ನೊಬೆಲ್ ಕನಸಿಗೆ ಕೊಳ್ಳಿ ಬಿದ್ದಿದ್ದು 2025ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ವೆನಿಜುವೆಲಾದ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಮರಿಯಾ ಕೊರಿನಾ ಮಚಾಡೋ ಪಾಲಾಗಿದೆ. ತಾನು ಅಂದ್ಕೊಂಡಿದ್ದ ಎಲ್ಲವನ್ನೂ ಗಳಿಸಿದ ಅಮೆರಿಕ ಅಧ್ಯಕ್ಷರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಇನ್ನೂ ಗಗನ ಕುಸುಮವಾಗಿಯೇ ಇದೆ. ಈ ಮರ್ಮವನ್ನ ಅರಿತ ಗುಳ್ಳೆನರಿ ಬುದ್ಧಿಯ ಪಾಕ್ ಪ್ರಧಾನಿ ಶರೀಫ್ ಗಾಜಾ ಶಾಂತಿ ಶೃಂಗಸಭೆಯಲ್ಲಿ 2026ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಡೊನಾಲ್ಡ್ ಟ್ರಂಪ್ ಹೆಸರು ನಾಮಿನೇಟ್ ಮಾಡಿ ವಿಶ್ವದ ಮುಂದೆ ನಗೆ ಪಾಟಲಿಗೆ ಈಡಾಗಿದ್ದಾರೆ. That Pakistan had nominated President Donald Trump for Nobel Peace Prize for his outstanding, extraordinary contributions to first stop war between India and Pakistan and then achieve ceasefire along with his very wonderful team. ಇನ್ನ ಪಾಕಿಸ್ತಾನ್ ಪ್ರಧಾನಿ ಶರೀಫ್ ಡೊನಾಲ್ಡ್ ಟ್ರಂಪ್ ಅವರನ್ನ ಧೀರ ಶೂರ ಅಂತ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ರೆ, ಟ್ರಂಪ್ ಹಿಂದೆ ಇದ್ದ ಇಟಲಿ ಪ್ರಧಾನಿ ಮೆಲೋನಿ ಈ ಒಣ ಹೊಗಳಿಕೆ ಬೇಕಿತ್ತ ಅಂತ ನಸು ನಕ್ಕಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಜೋರು ಚರ್ಚೆಗೆ ಕಾರಣ ಆಗಿದೆ. That Pakistan had nominated President Donald Trump for Nobel Peace Prize for his outstanding, extraordinary contributions to first stop war between India and Pakistan and then achieve. ಆತ ಶಹಬಾಜ್ ಶರೀಫ್ ಟ್ರಂಪ್ರನ್ನ ಹೊಗಳಿ ಮತ್ತಷ್ಟು ಲಾಭ ಗಿಟ್ಟಿಸುವ ಕನಸು ಕಾಣ್ತಾ ಇದ್ರೆ, ಇತ್ತ ಡೊನಾಲ್ಡ್ ಪಾಕಿಸ್ತಾನ್ ಫೀಲ್ಡ್ ಮಾರ್ಷಲ್ ಮುನೀರ್ನನ್ನ ತನ್ನ ಫೇವರೇಟ್ ಅಂದ್ಬಿಟ್ರು. ಆಗ ನೋಡಬೇಕಾಗಿತ್ತು ಶರೀಫ್ರ ಮುಖವನ್ನ. ನಗಲಾರದೆ ಅಳಲಾರದೆ ತೊಳಲಾಡಿ ಬಿಟ್ರು. ಒಲ್ಲದ ಮನಸ್ಸಿನಿಂದ ಚಪ್ಪಾಳೆ ತಟ್ಟಿದ್ದು. Where are you? There you go. Thank you very much. You want to say what you said to me the other day? Come, would you like? ಸದ್ಯ ಅಮೆರಿಕ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂದ್ರೆ, ರೊಟ್ಟಿ ಹಳಸಿತ್ತು ನಾಯಿ ಹಸ್ದಿತ್ತು ಅನ್ನುವಂತಾಗಿದೆ. ಇವರನ್ನ ಅವರು ಹೊಗಳಿಕೊಂಡು ವಿಶ್ವದ ಮುಂದೆ ಕಾಮಿಡಿ ಪೀಸ್ಗಳಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.